ಎಲ್ಲರಿಗೂ ನಮಸ್ತೆ. ನಾವಿವಾಗ ಸೌಮ್ಯಕೇಶವ ಸ್ವಾಮಿ ದೇವಸ್ಥಾನ ನಾಗಮಂಗಲದಲ್ಲಿದ್ದೀವಿ. ಇದಿರೋದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಲ್ಲಿ. ಈ ದೇವರು ಸೌಮ್ಯವಾಗಿ ಫೇಸ್ ಇರೋದ್ರಿಂದ ಸೌಮ್ಯಕೇಶವ ಅಂತ ಹೆಸರು ಬಂದಿದೆ ಅಂತೆ. ಈ ದೇವಸ್ಥಾನದ ಬಲಗಡೆ ಅಂದರೆ ಈ ದೇವರ ಬಲಗಡೆ ಬಂದು ವೇಣುಗೋಪಾಲ ಸ್ವಾಮಿ, ರುಕ್ಮಿಣಿ ದೇವಿ ಮತ್ತು ಸತ್ಯಭಾಮೆ, ಎಡದ ಕಡೆ ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವಿದೆ. ಇಲ್ಲಿ ನಾಗಮಂಡಲ ಇರೋದ್ರಿಂದ ನಾಗಮಂಗಲ ಅನ್ನೋ ಹೆಸರು ಬಂದಿದೆ ಅಂತೆ. ನೋಡಿ, ಇದನ್ನು ನಾಗಮಂಡಲ ಅಂತ ಕರೀತಾರೆ. ಈ ದೇವಸ್ಥಾನ ಬಂದು ಹೊಯ್ಸಳ ರಾಜರು ಅಂದರೆ ವಿಷ್ಣುವರ್ಧನ ರಾಜ, ಹೊಯ್ಸಳ ಸಾಮ್ರಾಜ್ಯದ ವಿಷ್ಣುವರ್ಧನ ರಾಜ 12ನೇ ಶತಮಾನದಲ್ಲಿ ಕಟ್ಟಿರೋದಂತೆ. ಈ ದೇವಸ್ಥಾನದ ಸುತ್ತ ನೋಡಿ, ಈಗ ಸ್ಟಾರ್ ನಕ್ಷತ್ರದಲ್ಲಿರುವಂಥ ಕಲ್ಲುಗಳಿದ್ದಾವೆ. ಸೊ ಈ ಕಲ್ಲುಗಳು ಎಲ್ಲಿರುತ್ತೆ ಆ ದೇವಸ್ಥಾನನ ವಿಷ್ಣುವರ್ಧನ ಅಂದರೆ ಹೊಯ್ಸಳ ರಾಜರು ಕಟ್ಟಿರ್ತಾರೆ. ಯಾವ್ಯಾವುದು ಹೊಯ್ಸಳ ರಾಜರು ಕಟ್ಟಿರ್ತಾರೆ ಅಂದರೆ ಬೇಲೂರು, ಹಳೆಬೀಡು, ಸೋಮನಾಥಪುರ ಮತ್ತು ನಾಗಮಂಗಲದಲ್ಲಿರುವಂಥ ಸೌಮ್ಯಕೇಶವ ದೇವಾಲಯ ಕೂಡ ವಿಷ್ಣುವರ್ಧನ ಅವರು ಕಟ್ಟಿರ್ತಾರೆ. ಸೊ ಇದು 12ನೇ ಶತಮಾನದಲ್ಲಿರುವಂಥ ದೇವಸ್ಥಾನ. ಇಲ್ಲಿ ಹೋದರೆ ಯಾವುದೇ ನಾಗದೋಷ ಇದ್ರೂ ಪರಿಹಾರ ಆಗತ್ತಂತೆ. ದೇವರ ದರ್ಶನ ಮಾಡಿದ್ರೆ ಸಾಕಂತೆ. ಮತ್ತು ಮದುವೆ ಆಗದೇ ಇರೋರಿಗೆ ಮದುವೆ ಆಗತ್ತಂತೆ. ನೀವು ಒಂದ್ಸಲ ಹೋಗಿದ್ದು ಬನ್ನಿ. ಥ್ಯಾಂಕ್ ಯು.